ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ಹಿಂದೆ ತಮಿಳುನಾಡು ರಾಜಕಾರಣದ ಬಗ್ಗೆ ಮಾಹಿತಿ ಕೊಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಡಿಎಂಕೆ ನಡುವಿನ ಮೈತ್ರಿಕೂಟದಲ್ಲಿ ಏನೋ ಸ್ವಲ್ಪ ಬಿರುಕು ಕಾಣ್ತಾ ಇದೆ. ಎತ್ತು ಏರಿಗೆಳಿತು, ಕೋಣ ನೀರಿಗೆಳಿತು ಅನ್ನುವಂತಹ ಪರಿಸ್ಥಿತಿ ಉಂಟಾಗಿದೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಮಿತ್ರರೇ, ಆ ವಿಚಾರದಲ್ಲಿ ಈಗ ಭಾರಿ ದೊಡ್ಡ ಬೆಳವಣಿಗೆ ಆಗಿದೆ. ಚುನಾವಣೆಗೆ ಇನ್ನು 4 ತಿಂಗಳು ಬಾಕಿ ಇರುವಂತಹ ಸಂದರ್ಭದಲ್ಲೇ ಡಿಎಂಕೆ ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟ ಕಂಪ್ಲೀಟ್ ಆಗಿ ಬ್ರೇಕ್ ಆಗುತ್ತಾ, ಈ ಪ್ರಶ್ನೆ ಮೂಡಿದೆ. ಅತ್ತ ಕಡೆಯಲ್ಲಿ ಟಿವಿಕೆ ಈಗ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಳ್ಳೋದಕ್ಕೆ ಓಪನ್ ಆಫರ್ ಕೊಟ್ಟಿದೆ. ಅವರು ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ, ನೀವು ಅಲಯನ್ಸ್ ಆಗಿದ್ದೆ ಆದರೆ ಅದಕ್ಕೆ ಬಹಳ ತೂಕ ಇರುತ್ತೆ, ಅದು ನ್ಯಾಚುರಲ್ ಅಲಯನ್ಸ್ ಆಗುತ್ತೆ, ನೀವು ನಮ್ಮ ಜೊತೆಗೆ ಕೈ ಜೋಡಿಸಿ ನಾವು ಅಧಿಕಾರಕ್ಕೆ ಬರ್ತೀವಿ, ಹೀಗಂತ ಓಪನ್ ಆಗಿ ಟಿವಿಕೆ ಕಾಂಗ್ರೆಸ್ಗೆ ಆಫರ್ ಕೊಟ್ಟಿದೆ. ಕಾಂಗ್ರೆಸ್ನ ನಾಯಕರು ಕೂಡ ಇದನ್ನು ತಳ್ಳಿ ಹಾಕ್ತಾ ಇಲ್ಲ. ಅವರು ಡಿಎಂಕೆಗೆ ಹೇಳ್ತಾ ಇದ್ದಾರೆ, ನಿಮಗೆ ಅಲಯನ್ಸ್ ಬೇಕು ಅಂತಾದರೆ ಬೇಗ ಇದನ್ನು ಗಟ್ಟಿಗೊಳಿಸಿ ಅಂತ. ಹಾಗಾದರೆ ನಿಜವಾಗ್ಲೂ ಅಲಯನ್ಸ್ ಬ್ರೇಕ್ ಆಗುತ್ತಾ? ಒಂದು ವೇಳೆ ಡಿಎಂಕೆ ಮತ್ತು ಕಾಂಗ್ರೆಸ್ನ ಅಲಯನ್ಸ್ ಬ್ರೇಕ್ ಆಗಿದ್ದೆ ಆದರೆ ತಮಿಳುನಾಡು ರಾಜಕಾರಣದ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಬೀರುತ್ತೆ, ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಇತ್ತೀಚೆಗೆ ಪ್ರವೀಣ್ ಚಕ್ರವರ್ತಿ ಅಂದರೆ ತಮಿಳುನಾಡು ಕಾಂಗ್ರೆಸ್ನ ದೊಡ್ಡ ನಾಯಕ, ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದ್ರ ಬಗ್ಗೆ ನಾನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಕಾಂಗ್ರೆಸ್ ನಾಯಕ ಪ್ರವೀಣ್ ಚಕ್ರವರ್ತಿ ಡಿಎಂಕೆ ಸರ್ಕಾರದ ಕೆಲವೊಂದಷ್ಟು ಆರ್ಥಿಕ ಸುಧಾರಣೆಯ ಕುರಿತಾದಂತಹ ಪಾಲಿಸಿಗಳನ್ನು ಟೀಕಿಸಿದ್ರು. ಇವತ್ತು ತಮಿಳುನಾಡು ಸರ್ಕಾರ ವಿಪರೀತವಾಗಿ ಸಾಲ ಮಾಡಿಕೊಂಡಿದೆ. ಬಿಜೆಪಿ ಆಡಳಿತದಲ್ಲಿರುವಂತಹ ಉತ್ತರ ಪ್ರದೇಶದ ಸಾಲ ನಮಗಿಂತ ಕೂಡ ಕಡಿಮೆ ಆಗಿದೆ. ತಮಿಳುನಾಡು ಒಂದು ಹಂತದಲ್ಲಿ ಬ್ಯಾಂಕ್ ಕರಪ್ಟ್ ಸ್ಟೇಟ್ ಆಗ್ತಾ ಇದೆ ಎನ್ನುವ ಅರ್ಥದಲ್ಲಿ ಪ್ರವೀಣ್ ಚಕ್ರವರ್ತಿ ಮಾತನಾಡಿದ್ರು. ಇದು ತಮಿಳುನಾಡು ಪಾಲಿಟಿಕ್ಸ್ನಲ್ಲಿ ಬಹಳ ದೊಡ್ಡ ಬಿರುಗಾಳಿಯನ್ನ ಎಬ್ಬಿಸಿತ್ತು. ಯಾಕೆ ಅಂತಂದ್ರೆ ಕಾಂಗ್ರೆಸ್ ಅಲ್ಲಿ ಮೈತ್ರಿ ಸರ್ಕಾರದ ಭಾಗ, ಅದರ ಒಬ್ಬ ನಾಯಕ, ಅದು ಕೂಡ ಮೇಲ್ಮಟ್ಟದ ನಾಯಕನೇ ಈಗ ಅದನ್ನು ಟೀಕಿಸ್ತಾ ಇದ್ದಾನೆ. ಸರ್ಕಾರದ ಪಾಲಿಸಿಯ ಬಗ್ಗೆ ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ ಅಂತಂದ್ರೆ ಏನೋ ಸ್ವಲ್ಪ ವ್ಯತ್ಯಾಸ ಆಗಿದೆ, ಮೈತ್ರಿಕೂಟದಲ್ಲಿ ಎಲ್ಲವೂ ಸರಿಯಾಗಿಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆಗಿತ್ತು. ಆಗ ಕೆಲವರು ಏನು ಹೇಳಿದ್ರು ಗೊತ್ತಾ, ಈ ಪ್ರವೀಣ್ ಚಕ್ರವರ್ತಿ ಟಿವಿಕೆ ಜೊತೆ ಕೈ ಜೋಡಿಸಿದ್ದಾರೆ, ಅವರೇನು ಕಾಂಗ್ರೆಸ್ನಲ್ಲಿ ಇರೋದಿಲ್ಲ ಬಿಡಿ, ಅವರು ಟಿವಿಕೆಗೆ ಹೋಗ್ಬಿಡ್ತಾರೆ. ಈಗಾಗಲೇ ಪ್ರವೀಣ್ ಚಕ್ರವರ್ತಿ ಮತ್ತು ವಿಜಯ್ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿದ್ದಾರೆ, ಅವರು ಟಿವಿಕೆಗೆ ಹೋಗುವಂತಹದ್ದು ಫಿಕ್ಸ್ ಅಂತ ಅನೇಕರು ಶರಾ ಬರೆದು ಬಿಟ್ರು. ಆದರೆ ಈಗ ಆ ಹೇಳಿಕೆ ಕೇವಲ ಪ್ರವೀಣ್ ಚಕ್ರವರ್ತಿ ಒಬ್ಬರಿಗೆ ಸೀಮಿತವಾಗಿಲ್ಲ. ತಮಿಳುನಾಡು ಕಾಂಗ್ರೆಸ್ನ ಬೇರೆ ಬೇರೆ ನಾಯಕರು ಮಾತನಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ತಮಿಳುನಾಡಿನಲ್ಲಿ ಕಾಂಗ್ರೆಸ್ನ ಸಂಸದೆಯಾಗಿರುವಂತಹ ಜ್ಯೋತಿಮಣಿ ಒಂದು ಟ್ವೀಟ್ ಮಾಡಿ ತಮಿಳುನಾಡಿನ ಪಕ್ಷದ ಕೆಲ ಚಟುವಟಿಕೆಗಳನ್ನು ಟೀಕೆ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಪಕ್ಷವನ್ನ ಕಟ್ಟೋದಕ್ಕೆ ಹಾಕ್ತಾ ಇರುವಂತಹ ಶ್ರಮ ತಮಿಳುನಾಡಿನಲ್ಲಿ ವ್ಯರ್ಥವಾಗ್ತಾ ಇದೆ ಅಂತ ಅವರು ಹೇಳಿದ್ದಾರೆ. ಇದೆಲ್ಲದರ ನಡುವೆ ತಮಿಳುನಾಡು ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂತಹ ಗಿರೀಶ್ ಚಂದ್ರಶೇಖರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಡಿಎಂಕೆ ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟದಲ್ಲಿ ಎಲ್ಲವೂ ಸರಿಯಾಗಿಲ್ಲ ಅನ್ನೋದನ್ನ ಜಗಜ್ಜಾಹೀರು ಮಾಡಿದ್ದಾರೆ. ಗಿರೀಶ್ ಚಂದ್ರಶೇಖರ್ ಏನು ಹೇಳಿದ್ದಾರೆ ಅಂತಂದ್ರೆ, ನಾವು 1 ತಿಂಗಳ ಹಿಂದೆಯೇ ಡಿಎಂಕೆ ಅಧ್ಯಕ್ಷರಾಗಿರುವಂತಹ ಸ್ಟಾಲಿನ್ ಅವರಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ, ನೀವು ಈ ಮೈತ್ರಿಕೂಟವನ್ನ ಸೀಲ್ ಮಾಡಿ, ನಾವು ನಿಮ್ಮ ಜೊತೆಗೆ ಇರೋದಕ್ಕೆ ಇಷ್ಟಪಡ್ತಾ ಇದ್ದೀವಿ, ಆದರೆ ಒಂದು ಹೊಂದಾಣಿಕೆಯಾಗಿ ಗಟ್ಟಿಗೊಳ್ಳುವಂತಹ ಕೆಲಸ ಆಗಬೇಕು. ಈ ವಿಚಾರದಲ್ಲಿ ನಮ್ಮದೇನೂ ಕೂಡ ಇಶ್ಯೂ ಇಲ್ಲ, ನಾವು ಡಿಎಂಕೆ ಜೊತೆಗೆ ಹೋಗೋದಕ್ಕೆ ಇಷ್ಟಪಡ್ತಾ ಇದ್ದೀವಿ, ಆದರೆ ಡಿಎಂಕೆ ಅವರು ನಮ್ಮನ್ನು ಹತ್ತಿರಕ್ಕೆ ಸೇರಿಸ್ಕೊಳ್ಬೇಕು ಅಂತ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟರು. ಅಲ್ಲಿಗೆ ಡಿಎಂಕೆ ಮತ್ತು ಕಾಂಗ್ರೆಸ್ನ ನಡುವೆ ಏನೋ ನಡೀತಾ ಇದೆ ಎನ್ನುವಂಥದ್ದು ಪಕ್ಕಾ ಆಯಿತು. ಈ ಎಲ್ಲ ಗೊಂದಲಗಳು ನಿರ್ಮಾಣ ಆಗ್ತಿದ್ದ ಹಾಗೆ ಫೀಲ್ಡ್ಗಿಳಿದಿದ್ದು ಟಿವಿಕೆ. ಜೋಸೆಫ್ ವಿಜಯ್ ಸ್ಥಾಪಿಸಿರುವಂತಹ ತಮಿಳಿಗ ವೆಟ್ರಿ ಕಳಗಂ ನೇರಾನೇರವಾಗಿ ಕಾಂಗ್ರೆಸ್ಗೆ ಆಫರ್ ಕೊಡ್ತು, ನೀವು ಡಿಎಂಕೆ ಜೊತೆಗೆ ಇಲ್ಲದೆ ಇದ್ರಿ ಏನಂತೆ, ನೀವು ನಮ್ಮ ಜೊತೆಗೆ ಬನ್ನಿ, ನಮ್ದು ನಿಮ್ದು ಬಹಳ ನ್ಯಾಚುರಲ್ ಆದಂತಹ ಅಲಯನ್ಸ್, ಇಬ್ರು ಕೂಡ ಸೆಕ್ಯುಲರ್ ಪಾಲಿಟಿಕ್ಸ್ ಅನ್ನ ನಂಬ್ಕೊಂಡಿದೀವಿ, ಹೀಗಂತ ಟಿವಿಕೆ ಓಪನ್ ಆಫರ್ ಅನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಡ್ತು. ಟಿವಿಕೆ ಪಕ್ಷದ ವಕ್ತಾರರಾಗಿರುವಂತಹ ಫೆಲಿಕ್ಸ್ ಗೆರಾಲ್ಡ್ ಮಾಧ್ಯಮದ ಮುಂದೆಯೇ ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಗೆರಾಲ್ಡ್ ಹೇಳ್ತಾರೆ, ಒಂದು ವೇಳೆ ಟಿವಿಕೆ ಮತ್ತು ಕಾಂಗ್ರೆಸ್ ಮೈತ್ರಿಕೂಟ ಮಾಡಿಕೊಂಡಿದ್ದೆ ಆದ್ರೆ ಇದು ಕೇವಲ ತಮಿಳುನಾಡಿನಲ್ಲಿ ಮಾತ್ರ ಲಾಭ ಮಾಡಿಕೊಡೋದಿಲ್ಲ, ಪಕ್ಕದ ಕೇರಳದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೂ ಕೂಡ ಲಾಭ ಆಗುತ್ತೆ, ಪುದುಚೇರಿಯಲ್ಲೂ ಕೂಡ ನಾವೇ ಅಧಿಕಾರಕ್ಕೆ ಬರ್ತೀವಿ, ಹೀಗಾಗಿ ದಕ್ಷಿಣದ 3 ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ನಮ್ಮ ಮೈತ್ರಿಕೂಟ ಸಹಕಾರ ಆಗತ್ತೆ, ನಮ್ಮ ಜೊತೆಗೆ ಕೈ ಜೋಡಿಸಿ ಅಂತ ಕಾಂಗ್ರೆಸ್ಗೆ ಟಿವಿಕೆಯಿಂದ ಓಪನ್ ಆಫರ್ ಕೊಟ್ರು. ಮಿತ್ರರೇ, ಈಗ ನಿಮಗೆ ಹಲವು ಪ್ರಶ್ನೆಗಳು ಬಂದಿರಬಹುದು. ಯಾಕೆ ಕಾಂಗ್ರೆಸ್ ಅನ್ನ ಸೇರಿಸ್ಕೊಳ್ಳೋದಕ್ಕೆ ಟಿವಿಕೆ ಅಷ್ಟೊಂದು ಉತ್ಸಾಹವನ್ನು ತೋರಿಸ್ತಾ ಇದೆ, ಅಥವಾ ಕಾಂಗ್ರೆಸ್ ಕೂಡ ಡಿಎಂಕೆಯ ಸಖ್ಯವನ್ನ ಬಿಟ್ಟು ಟಿವಿಕೆ ಕಡೆಗೆ ಯಾಕೆ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇದೆ ಅಂತ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಈ ತಮಿಳುನಾಡಿನ ರಾಜಕಾರಣ ಇದೆಯಲ್ಲ, ಇದೇ ಒಂಥರ ಚಿಂದಿ ರಾಜಕಾರಣ. ಅಲ್ಲಿ 1-2 ಪಕ್ಷಗಳಿಲ್ಲ, ನೀವು ಲೆಕ್ಕ ಹಾಕಿದ್ರೆ ಒಂದು 40-50 ಪಕ್ಷಗಳಿದಾವೆ. 0.5% ಇಂದ ಹಿಡಿದು 5% ವೋಟನ್ನು ಪಡೆಯುವಂತಹ ಪಕ್ಷಗಳು ಕೂಡ ಇದಾವೆ. ಹೀಗಾಗಿ ಈ ಪಕ್ಷಗಳ ಜೊತೆಗೆ ಮೈತ್ರಿ ಮಾಡಿಕೊಳ್ಳುವಂತಹದ್ದು, ಅಲ್ಲೊಂದು ಪ್ರಬಲವಾದಂತಹ ಮೈತ್ರಿಕೂಟ ಇರುವಂತಹದ್ದು ಚುನಾವಣೆ ಗೆಲುವಿನಲ್ಲಿ ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಸದ್ಯ ವಿಜಯ್ಗೆ ಸಿನಿಮಾದಲ್ಲಿ ಸಾಕಷ್ಟು ಪಾಪ್ಯುಲಾರಿಟಿ ಇದೆ ನಿಜ, ಆದರೆ ಗ್ರೌಂಡ್ ಲೆವೆಲ್ನಲ್ಲಿ ವರ್ಕ್ ಮಾಡೋದಕ್ಕೆ ವರ್ಕ್ ಫೋರ್ಸ್ ಇಲ್ಲ, ಒಂದು ಕಾರ್ಯಕರ್ತರ ಪಡೆ ಇಲ್ಲ. ಹೀಗಾಗಿ ವಿಜಯ್ ಪಕ್ಷಕ್ಕೆ ಒಂದು ಅಲಯನ್ಸ್ನ ಅನಿವಾರ್ಯತೆ ಇದೆ.
ಒಂದು ವೇಳೆ ಕಾಂಗ್ರೆಸ್ ಏನಾದರೂ ವಿಜಯ್ ಜೊತೆಗೆ ಕೈ ಜೋಡಿಸಿದ್ದೆ ಆದರೆ ಕಾಂಗ್ರೆಸ್ಗೆ ಗ್ರಾಸ್ ರೂಟ್ನಲ್ಲಿ ಸಾಕಷ್ಟು ಕಾರ್ಯಕರ್ತರ ಪಡೆ ಇದೆ. ಅವರು ಪಕ್ಷಕ್ಕೋಸ್ಕರವಾಗಿ ಕೆಲಸ ಮಾಡ್ತಾರೆ. ವಿಜಯ್ ಪಕ್ಷ ಅಧಿಕಾರಕ್ಕೆ ಬರುವಂತಹದ್ದು ಸುಲಭ ಆಗತ್ತೆ. ಇದು ವಿಜಯ್ ಲೆಕ್ಕಾಚಾರ. ಜೊತೆಗೆ ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಏಕಾಂಗಿಯಾಗಿಲ್ಲ. ಅವರ ಜೊತೆಗೆ ಲೆಫ್ಟ್ ಪಾರ್ಟಿಗಳು ಕೂಡ ಇದ್ದಾವೆ. ಒಂದು ವೇಳೆ ಕಾಂಗ್ರೆಸ್ ಏನಾದರೂ ವಿಜಯ್ ಜೊತೆಗೆ ಹೋಗಿದ್ದೆ ಆದರೆ ಈ ಲೆಫ್ಟ್ ಪಾರ್ಟಿಗಳು ಕೂಡ ಕಾಂಗ್ರೆಸ್ ಅನ್ನ ಹಿಂಬಾಲಿಸುವಂತಹ ಸಾಧ್ಯತೆಗಳಿರ್ತವೆ. ಆಗ ಒಟ್ಟಾರೆಯಾಗಿ ಒಂದು 7% ಅಷ್ಟು ವೋಟ್ ಕೂಡ ವಿಜಯ್ ಪಾರ್ಟಿಗೆ ಶಿಫ್ಟ್ ಆಗುತ್ತೆ. ಅಲ್ಲಿಗೆ ಡಿಎಂಕೆಯ ಸೋಲು ನಿಶ್ಚಿತವಾಗುತ್ತೆ. ಜೊತೆಗೆ ತ್ರಿಕೋಣ ಸ್ಪರ್ಧೆ ಇದೆಯಲ್ಲ, ಇದು ಇನ್ನಷ್ಟು ಪ್ರಬಲಗೊಳ್ಳುತ್ತೆ. ಹೀಗಾಗಿ ವಿಜಯ್ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಸರ್ಕಸ್ ಮಾಡ್ತಾ ಇದ್ದಾರೆ. ಅವರು AIDMK ಜೊತೆಗೆ ಮೈತ್ರಿ ಮಾಡ್ಕೊಳ್ಳೋದಕ್ಕೂ ಕೂಡ ಪ್ರಯತ್ನ ಪಟ್ಟರು. ಆದರೆ AIDMKಗೆ ಏನು ಅನ್ನಿಸ್ತಾ ಇದೆ ಗೊತ್ತಾ, ನಾವು ವಿಜಯ್ ಜೊತೆಗೆ ಹೋಗೋದು ಬೇಡ. ಯಾಕೆಂತಂದರೆ ನಮಗೆ BJP ಅನಿವಾರ್ಯ. ಒಂದು ವೇಳೆ ತಮಿಳುನಾಡನ್ನು ಗೆಲ್ತೀವೋ ಬಿಡ್ತೀವೋ, ನಾಳೆ ನಮ್ಮ ಪಕ್ಷ ಅಸ್ತಿತ್ವದಲ್ಲಿ ಇರಬೇಕು ಅಂತಂದರೆ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂತಹ BJP ನಮ್ಮ ಜೊತೆಗಿರಬೇಕು. ಒಂದು ವೇಳೆ ವಿಜಯ್ ಜೊತೆಗೆ ಕೈ ಜೋಡಿಸಿ ನಾಳೆ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗದೆ ಹೋದರೆ ನಾವು ಕಂಪ್ಲೀಟ್ ಆಗಿ ಪಕ್ಷವನ್ನೇ ಕಳೆದುಕೊಂಡು ಬಿಡ್ತೀವಿ. ಹೀಗಂತ ಅಣ್ಣಾ DMKಗೆ ಅನ್ನಿಸ್ತಾ ಇದೆ. ಹೀಗಾಗಿ ವಿಜಯ್ ಏನೇ ಆಫರ್ ಕೊಟ್ಟರೂ ಕೂಡ ಅಣ್ಣಾ DMK ಅವ್ರ ಜೊತೆಗೆ ಹೋಗೋದಕ್ಕೆ ಮನಸ್ಸು ಮಾಡಿಲ್ಲ. ಅವರು BJPಯ ಜೊತೆಗೆ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ಸದ್ಯ ಕಾಂಗ್ರೆಸ್ನ ಈ ಆಟ DMKಗೆ ಸ್ವಲ್ಪ ಆತಂಕವನ್ನು ತಂದಿದೆ. ಯಾಕೆ ಅಂತಂದರೆ DMK ಒಂದು ವೇಳೆ ಕಾಂಗ್ರೆಸ್ ಇಲ್ಲದೆ ಏಕಾಂಗಿಯಾಗಿ ಚುನಾವಣೆಯನ್ನು ಎದುರಿಸಿದ್ದೇ ಆದರೆ ಅವರೊಂದು 30-35% ಓಟನ್ನು ಮಾತ್ರ ಪಡೆಯೋದಕ್ಕೆ ಸಾಧ್ಯ. ತಮಿಳುನಾಡಿನಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಕನಿಷ್ಠ 40% ಆದರೂ ಓಟನ್ನು ಪಡೆಯಲೇಬೇಕು. ಹೀಗಾಗಿ DMKಗೆ ಕಾಂಗ್ರೆಸ್ನ ಅನಿವಾರ್ಯತೆ ಇದ್ದೇ ಇದೆ. ಇದನ್ನೆಲ್ಲ ಕೇಳಿಸ್ಕೊಂಡಾಗ ನಿಮಗೊಂದು ಫೈನಲ್ ಆಗಿ ಪ್ರಶ್ನೆ ಬರ್ತಾ ಇರಬಹುದು, ನಿಜವಾಗ್ಲೂ ಕಾಂಗ್ರೆಸ್ TVK ಜೊತೆಗೆ ಹೋಗುತ್ತಾ? TVK ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟ ಆಗುತ್ತಾ ಅಂತ? ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಕೇಳಿದ್ರೆ ಸಾಧ್ಯತೆಗಳು ಕ್ಷೀಣ. ಯಾಕೆ ಗೊತ್ತಾ, ತಮಿಳುನಾಡಿನ ಕಾಂಗ್ರೆಸ್ ನಾಯಕರು TVK ಜೊತೆಗೆ ಹೋಗೋದಕ್ಕೆ ರೆಡಿ ಇದ್ದಾರೆ. ಅವ್ರಿಗೆ TVK ಜೊತೆಗೆ ಹೋದರೆ ಲಾಭ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಯಾಕೆಂತಂದರೆ TVK ಬಳಿಯಲ್ಲಿ ನಾಯಕರಿಲ್ಲ, ಹೆಚ್ಚಿನ ಸೀಟುಗಳು ಸಿಗ್ತವೆ. TVK 234 ಕ್ಷೇತ್ರಗಳಿಗೂ ಕೂಡ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವಂತಹದ್ದು ಕಷ್ಟ ಇದೆ. ಹೀಗಾಗಿ ಕಾಂಗ್ರೆಸ್ ಮತ್ತು TVK ಮೈತ್ರಿಕೂಟ ಆಗಿದ್ದೇ ಆದರೆ ಕಾಂಗ್ರೆಸ್ ಅತಿ ಹೆಚ್ಚಿನ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬಹುದು, ಕಾಂಗ್ರೆಸ್ ಅನ್ನು ಗಟ್ಟಿಗೊಳಿಸಬಹುದು ಅನ್ನುವಂಥದ್ದು ತಮಿಳುನಾಡು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ. ಆದರೆ ಮಿತ್ರರೇ, ಈ ಪ್ಲಾನ್ಗೆ ರಾಹುಲ್ ಗಾಂಧಿ ಅವರು ಒಪ್ಪಿಗೆ ಕೊಡ್ತಾರಾ? ಈ ಪ್ರಶ್ನೆಯನ್ನು ಕೇಳಿದ್ದೆ ಆದರೆ 100ಕ್ಕೆ 100 ಒಪ್ಪೋದಿಲ್ಲ. ರಾಹುಲ್ ಗಾಂಧಿ ಅವರಿಗೆ DMKಯ ಅನಿವಾರ್ಯತೆ ಇದೆ. DMK ಇಲ್ಲದೆ ಕೇಂದ್ರದಲ್ಲಿ INDIA ಕೂಟವೇ ಇರೋದಿಲ್ಲ. ಇದ್ರೂ ಸಹ ಅದಕ್ಕೆ ಬೆಲೆ ಇರೋದಿಲ್ಲ. 2024ರ ಲೋಕಸಭಾ ಚುನಾವಣೆಯಲ್ಲಿ INDIA ಕೂಟ 234 ಸೀಟನ್ನು ಗೆತ್ತು ಅಂತೇಳಿ ಅವರು ಸಂಭ್ರಮಾಚರಣೆ ಮಾಡಿದ್ರು. ಆ 234ಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಟ್ಟಿರುವಂತಹದ್ದು 3 ಪಕ್ಷಗಳು. ಒಂದು ಸಮಾಜವಾದಿ ಪಕ್ಷ, ಇನ್ನೊಂದು ತೃಣಮೂಲ ಕಾಂಗ್ರೆಸ್, ಮತ್ತೊಂದು DMK ತಮಿಳುನಾಡಿನಲ್ಲಿ 21 ಕ್ಷೇತ್ರವನ್ನು ಗೆದ್ದುಕೊಂಡಿದೆ. ಮಾತ್ರ ಅಲ್ಲ, ತಮಿಳುನಾಡಿನ ಒಟ್ಟಾರೆ 39 ಕ್ಷೇತ್ರವನ್ನು ಕೂಡ INDIA ಗೆದ್ದುಕೊಂಡಿದೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ INDIA ಕೂಟವನ್ನು ಬ್ರೇಕ್ ಮಾಡಿಕೊಂಡು TVKಯನ್ನು ಸೇರಿದ್ದೇ ಆದರೆ ಅದು ಕೇಂದ್ರದ ರಾಜಕಾರಣದ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ನಾನು ನಿಮಗೆ ಹಲವು ಬಾರಿ ಹೇಳಿದ್ದೀನಿ, ರಾಹುಲ್ ಗಾಂಧಿ ಅವರಿಗೆ ಸ್ಟೇಟ್ ಪಾಲಿಟಿಕ್ಸ್ನಲ್ಲಿ ಅಷ್ಟಾಗಿ ಇಂಟ್ರೆಸ್ಟ್ ಇಲ್ಲ. ಯಾವುದೋ ಒಂದು ರಾಜ್ಯ ಕೈ ತಪ್ಪು ಹೋಗುತ್ತೆ ಅಂತಂದರೆ ಅವರು ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವರಿಗೆ ಬೇಕಾಗಿರುವಂಥದ್ದು ಕೇಂದ್ರದ ರಾಜಕಾರಣ, ಕೇಂದ್ರದ ಗದ್ದುಗೆ. ಹೀಗಾಗಿ ರಾಹುಲ್ ಗಾಂಧಿ ಅವರು ಯಾವುದೇ ಕಾರಣಕ್ಕೂ ಕೂಡ ಈ INDIA ಮೈತ್ರಿಕೂಟ ತಮಿಳುನಾಡಿನಲ್ಲಿ ಬ್ರೇಕ್ ಆಗುವಂತಹದ್ದಾಗಲಿ ಅಥವಾ DMK ಸಖ್ಯವನ್ನು ಬಿಟ್ಟು TVK ಜೊತೆಗೆ ಕೈ ಜೋಡಿಸೋದಾಗಲಿ ಎರಡನ್ನೂ ಕೂಡ ಒಪ್ಪೋದಿಲ್ಲ. ಇದು ತಮಿಳುನಾಡಿನ ಕಾಂಗ್ರೆಸ್ ನಾಯಕರಿಗೂ ಕೂಡ ಗೊತ್ತು. ಆದರೂ ಸಹ ಯಾಕೆ ಈ ಗೊಂದಲವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಕೇಳಿದ್ರೆ ಅದರಲ್ಲೂ ಒಂದು ರಾಜಕಾರಣ ಅಡಗಿದೆ. ಈ ಹಿಂದೆ 2021ರ ಚುನಾವಣೆ ಆಯ್ತಲ್ಲ, ಆ ಸಂದರ್ಭದಲ್ಲಿ DMK ಕಾಂಗ್ರೆಸ್ಗೆ ಕೇವಲ 25 ಸೀಟುಗಳನ್ನು ಮಾತ್ರ ಬಿಟ್ಟುಕೊಟ್ಟಿತ್ತು. ಅದರಲ್ಲಿ ಕಾಂಗ್ರೆಸ್ 18 ಕ್ಷೇತ್ರವನ್ನು ಗೆದ್ದುಕೊಂಡಿದೆ. ಹೀಗಾಗಿ ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಮತ್ತು DMK ಮೈತ್ರಿಕೂಟದ ಸರ್ಕಾರ ಇದ್ರೂ ಕೂಡ ಕಾಂಗ್ರೆಸ್ ಅಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. DMK ಏಕಾಂಗಿಯಾಗಿ ಬಹುಮತ ಗಳಿಸಿದೆ ಅಲ್ವಾ. ಹೀಗಾಗಿ ಕಾಂಗ್ರೆಸ್ನ ಅವಶ್ಯಕತೆ ಅವರಿಗೇನಿದೆ, ಕೇವಲ ಚುನಾವಣೆಗೆ ಮಾತ್ರ ಕಾಂಗ್ರೆಸ್ ಬೇಕಷ್ಟೇ. ಹೀಗಾಗಿ ಕಾಂಗ್ರೆಸ್ಗೆ ಅನಿಸ್ತಾ ಇದೆ, ನಾವೀಗ TVK ದಾಳವನ್ನು ಉರುಳಿಸಿದ್ದೆ ಆದರೆ ನಮ್ಮ ಬಾರ್ಗೇನಿಂಗ್ ಪವರ್ ಜಾಸ್ತಿ ಆಗುತ್ತೆ. DMK ನಮಗೆ ಹೆಚ್ಚುವರಿ ಸೀಟ್ಗಳನ್ನು ಬಿಟ್ಟು ಕೊಡುವಂತಹ ಸಾಧ್ಯತೆಗಳಿರ್ತವೆ. ಹೀಗಾಗಿ ಇದನ್ನು ನಾವು ಅಡ್ವಾಂಟೇಜ್ ಆಗಿ ಬಳಸ್ಕೊಳ್ಬೇಕು ಅಂತೇಳಿ ಕಾಂಗ್ರೆಸ್ನ ನಾಯಕರು ಪ್ರಯತ್ನ ಮಾಡ್ತಾ ಇದ್ದಾರೆ. ತಮಿಳುನಾಡಿನ ಕೆಲ ವಿಶ್ಲೇಷಕರ ಅಭಿಪ್ರಾಯದಂತೆ ತಮಿಳುನಾಡಿನಲ್ಲಿ ಕಾಂಗ್ರೆಸ್ 70-75 ಸೀಟ್ಗಳನ್ನು ಡಿಮ್ಯಾಂಡ್ ಮಾಡ್ತಾ ಇದೆಯಂತೆ. ಆದರೆ DMK ಏನು ಹೇಳ್ತಾ ಇದೆ ಗೊತ್ತಾ, ನೀವು ಸುಮ್ಮನೆ ಅತಿ ಹೆಚ್ಚು ಕ್ಷೇತ್ರವನ್ನು ಪಡೆದುಕೊಂಡು ಚುನಾವಣೆಯನ್ನು ಎದುರಿಸಿ ನಮ್ಮನ್ನು ಕೂಡ ಸೋಲಿಸಬೇಡಿ. ಬಿಹಾರದಲ್ಲಿ ನಿಮ್ಮ ಟ್ರ್ಯಾಕ್ ರೆಕಾರ್ಡ್ ನಮಗೆ ಚೆನ್ನಾಗಿ ಗೊತ್ತಿದೆ. ಬಿಹಾರದಲ್ಲಿ 60 ಕ್ಷೇತ್ರವನ್ನು ಪಡೆದುಕೊಂಡ್ರಿ, ಗೆದ್ದಿದ್ದು ಕೇವಲ 4 ಮಾತ್ರ. ಹೀಗೆ ಆದರೆ ನಾವು ಕೂಡ ಅಧಿಕಾರದಿಂದ ದೂರ ಇರಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಕಳೆದ ಬಾರಿಗಿಂತಲೂ ಕೂಡ ಒಂದು 5 ಕ್ಷೇತ್ರವನ್ನು ಜಾಸ್ತಿ ಬಿಟ್ಟುಕೊಡ್ತೀವಿ. ಅಂದ್ರೆ ಒಂದು 30 ಕ್ಷೇತ್ರದಲ್ಲಿ ನೀವು ಸ್ಪರ್ಧೆ ಮಾಡಿ, ಓಕೆ, ಅದಕ್ಕಿಂತ ಹೆಚ್ಚನ್ನು ಬಿಟ್ಟುಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ DMK ಕಡ್ಡಿ ಮುರಿದ ಹಾಗೆ ಕಾಂಗ್ರೆಸ್ನ ನಾಯಕರಿಗೆ ಹೇಳಿದೆಯಂತೆ.
ಹೀಗಾಗಿ ಕಾಂಗ್ರೆಸ್ನ ನಾಯಕರು ಡಿಎಂಕೆಯ ವಿರುದ್ಧವಾಗಿ ಮಾತನಾಡ್ತಿರೋದು, ನಿಮ್ಮನ್ನೇ ನಾವು ನಂಬ್ಕೊಂಡು ಕೂತಿಲ್ಲ, ನಾವು ಟಿವಿಗೆ ಹೆಗಲೇರೋದಕ್ಕೂ ಕೂಡ ಸಿದ್ಧ ಇದ್ದೀವಿ ಅಂತ ಕಾಂಗ್ರೆಸ್ನವರು ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಅಮಿತ್ ಶಾ ಕೂಡ ತಮಿಳುನಾಡು ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಅವರು 2 ದಿನದ ಪ್ರವಾಸವನ್ನು ಕೂಡ ಕೈಗೊಂಡಿದ್ರು. ಈ ವೇಳೆ ಒಂದಷ್ಟು ರ್ಯಾಲಿಗಳನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ಜೊತೆಗೆ ಮೈತ್ರಿಕೂಟದಲ್ಲಿ ಸಮನ್ವಯತೆಯನ್ನು ಸಾಧಿಸೋದಕ್ಕೆ ಕೂಡ ಒಂದಷ್ಟು ಪ್ರಯತ್ನವನ್ನು ಪಟ್ಟಿದ್ದಾರೆ. ಇದರ ನಡುವೆ ಎನ್ಡಿಎ ಮೈತ್ರಿಕೂಟದಲ್ಲೂ ಕೂಡ ಒಂದು ಡೆವಲಪ್ಮೆಂಟ್ ಆಗಿದೆ. ಅದೇನು ಕೇಳಿದ್ರೆ, ಎನ್ಡಿಎ ಜೊತೆಗಿದ್ದಂತಹ ಟಿಟಿವಿ ದಿನಕರನ್ ಜೊತೆಗೆ ಓ ಪನ್ನೀರ್ ಸೆಲ್ವಂ ಇವರಿಬ್ರು ಕೂಡ ಎನ್ಡಿಎದಿಂದ ಹೊರಗೆ ಬಂದಿದ್ರು. ಕಾರಣ ಏನು ಕೇಳಿದ್ರೆ, ಬಿಜೆಪಿ ಅಣ್ಣಾ ಡಿಎಂಕೆಯನ್ನ ಎನ್ಡಿಎಗೆ ಸೇರಿಸ್ಕೊಳ್ತು ಅಂತ. ಈ ಇಬ್ಬರೂ ನಾಯಕರಿಗೆ ಪಳನಿಸ್ವಾಮಿ ಮುಖ್ಯಮಂತ್ರಿ ಅಭ್ಯರ್ಥಿ ಆಗೋದು ಇಷ್ಟ ಇಲ್ಲ. ಅವರವರ ನಡುವೆ ಸಾಕಷ್ಟು ಕಿತ್ತಾಟಗಳಿದ್ದಾವೆ. ಆದರೆ ಅಣ್ಣಾಮಲೈ ಈ ಇಬ್ಬರು ನಾಯಕರನ್ನ ಎನ್ಡಿಎ ಜೊತೆಗೆ ಸೇರಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಫೈನಲಿ ಅದು ಸಾಧ್ಯ ಆಗಿಲ್ಲ. ಈಗ ಟಿಟಿವಿ ದಿನಕರನ್ ಮತ್ತು ಓ ಪನ್ನೀರ್ ಸೆಲ್ವಂ ಇಬ್ರೂ ಕೂಡ ಟಿವಿಕೆ ಕಡೆಗೆ ವಾಲಿದ್ದಾರೆ, ವಿಜಯ್ ಸಂಪರ್ಕದಲ್ಲಿದ್ದಾರೆ ಅಂತ ತಮಿಳುನಾಡು ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ. ಒಟ್ಟಿನಲ್ಲಿ ಈ ಬಾರಿ 5 ರಾಜ್ಯಗಳಿಗೆ ಒಟ್ಟಿಗೆ ಚುನಾವಣೆ ನಡೀತಾ ಇದ್ರೂ ಕೂಡ ಅದರಲ್ಲಿ ಅತ್ಯಂತ ಇಂಟ್ರೆಸ್ಟ್ ಇರುವಂತಹದ್ದು, ಅತಿ ಹೆಚ್ಚು ಜಿದ್ದಾಜಿದ್ದಿ ಇರುವಂತಹದ್ದು ಬಂಗಾಳದಲ್ಲಿ, ಎರಡನೆಯದಾಗಿ ತಮಿಳುನಾಡಿನಲ್ಲಿ. ತಮಿಳುನಾಡು ಯಾಕೆ ಈ ಬಾರಿ ಅಷ್ಟೊಂದು ಕುತೂಹಲವನ್ನು ಮೂಡಿಸಿದೆ ಅಂತಂದ್ರೆ, ಸರಿಸುಮಾರು ಒಂದು 40-45 ವರ್ಷಗಳ ಬಳಿಕ ಅಲ್ಲಿ ತ್ರಿಕೋನ ಸ್ಪರ್ಧೆ ಉಂಟಾಗ್ತಾ ಇದೆ. ಈ ಹಿಂದೆ ಕೇವಲ ಅಣ್ಣಾ ಡಿಎಂಕೆ ಆರ್ ಡಿಎಂಕೆ ಇವರಿಬ್ಬರ ನಡುವೆ ಮಾತ್ರ ಫೈಟ್ ಇರ್ತಾ ಇತ್ತು. ಒಮ್ಮೆ ಅವ್ರು ಗೆಲ್ತಾ ಇದ್ರು, ಒಮ್ಮೆ ಇವ್ರು ಗೆಲ್ತಾ ಇದ್ರು. ಇದೇ ರೀತಿಯಾಗಿ ನಡೆದುಕೊಂಡು ಬಂದಿತ್ತು. ಆದರೆ ವಿಜಯ್ ದಳಪತಿಯವರ ಪಕ್ಷ ಈಗ ಎಮರ್ಜ್ ಆಗಿರುವ ಕಾರಣದಿಂದಾಗಿ ಅವರ ಪಾಪ್ಯುಲಾರಿಟಿಯನ್ನ ನೋಡಿ ಅವರು ಕೂಡ ಪ್ರಬಲ ಸ್ಪರ್ಧೆಯನ್ನ ಒಡ್ಡುತ್ತಾರೆ. ಅವರು ಹೆಚ್ಚು ಸೀಟ್ಗಳನ್ನು ಗೆಲ್ತಾರೆ, ಅಧಿಕಾರಕ್ಕೆ ಬರ್ತಾರೆ ಅಂತ ಯಾರೂ ಕೂಡ ಹೇಳ್ತಾ ಇಲ್ಲ. ಆದರೆ ಅವರು ಡಿಎಂಕೆಯ ಓಟನ್ನು ಡಿವೈಡ್ ಮಾಡ್ತಾರೆ. ಹೀಗಾಗಿ ತ್ರಿಕೋಣ ಸ್ಪರ್ಧೆ ಆಗುತ್ತೆ ಅಂತ ಎಲ್ಲಾ ರಾಜಕೀಯ ವಿಶ್ಲೇಷಕರು ಕೂಡ ಅಭಿಪ್ರಾಯ ಪಡ್ತಾ ಇದ್ದಾರೆ. ಈ ಎಲ್ಲಾ ಕಾರಣಗಳಿಂದಾಗಿ ತಮಿಳುನಾಡು ರಾಜಕಾರಣ ಆಕರ್ಷಣೆಯ ಕೇಂದ್ರ ಬಿಂದು ಆಗಿದೆ. ಮಿತ್ರರೇ, ಈ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.